ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಚಂದನದ್ದು ವ್ಲಾಗ್ಸ್ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋನ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಇವತ್ತು ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಾನು ಈವ್ನಿಂಗ್ ಇನ್ನೇನು ಮಲ್ಕೋಬೇಕು. ಸೊ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೈಟ್ ಆಗಿತ್ತು ಅಂದರೆ ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆಲ್ಲ ಬಂದಿತ್ತು. ಸೊ ಹಾಗಾಗಿ ಏನು ಆರ್ಡರ್ ಮಾಡಿದೆ, ಯಾಕೆ ಆರ್ಡರ್ ಮಾಡಿದೆ, ಯಾವುದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ ಎಲ್ಲ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟಿಗೆ ನಾನು ಫ್ಲಿಪ್ಕಾರ್ಟಿಂದ ಏನು ತೊಗೊಂಡಿದ್ದೆ, ಹಾಗೆ ಆ್ಯನಿವರ್ಸರಿಗೆ ಏನು ತೊಗೊಂಡೆ, ಅದನ್ನು ಏನು ಮಾಡಿದೆ ಎಲ್ಲದು ವಿಡಿಯೋ ಮುಖಾಂತರ ಹೇಳ್ತೀನಿ ನಾನು. ಮತ್ತು ಇವತ್ತು ಯಾಕೆ ಬ್ಯುಸಿ ಆಗಿದೆ ಎಲ್ಲನೂ ಹೇಳ್ತೀನಿ. ಪೂರ್ತಿ ಒಂಥರ ಒಂದು 3-4 ಡೇಸ್ ವ್ಲಾಗ್ ಅಂತ ಅಂದ್ಕೊಳ್ಬೋದು. ಇದನ್ನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಆಗ್ತಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾ ಇಲ್ಲ, ಟೈಮೇ ಸಾಕಾಗ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಏನೇನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅಂತ ಹೇಳ್ಬಿಡ್ತೀನಿ ನಾನು ಫಸ್ಟಿಗೆ. ಸೊ ಮೇಯ್ನ್ಲಿ ನಾನು ವಾಲ್ ಡೆಕೋರೇಟ್ ಮಾಡಬೇಕು ಅಂತಲೇ ಇವಾಗ ಒಂದೊಂದು ಚಿಕ್ಕದಾಗಿ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಾಲ್ಕನಿಗೆ ಸ್ವಲ್ಪ ಕೂಡ ಆರ್ಡರ್ ಮಾಡಿದೆ. ಒಂದೊಂದು ಬಾಲ್ಕನಿ ಹಾಗೆ ಡೆಕೋರೇಟ್ ಮಾಡಿಬಿಡೋಣ ಸೇಮ್ ಇದರಲ್ಲಿ ಅಂತ. ಸೊ ಫಸ್ಟಿಗೆ ನಾನು ಏನು ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ಯೂಶ್ವಲಿ ನಿಮಗೆ ಗೊತ್ತು, ಇವಾಗ ನೇಲ್ಸ್ ಎಲ್ಲ ನಾವು ವಾಲಿಗೆ ಮೊಳೆ ಎಲ್ಲ ಹೊಡಿಲಿಕ್ಕಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಫಸ್ಟ್ ನಾನು ಪರ್ಚೇಸ್ ಮಾಡಿದೆ ಇದು. ಸೊ ಪ್ಯಾಕ್ ಆಫ್ 10 ನಾನು ಏನಿದೆ ಇದು ಸ್ಟಿಕ್ ಮಾಡೋದು ವಾಲಿಗೆ ಮೊಳೆಗಳು ಅಂದರೆ ಅದನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ಇದು ಪ್ಯಾಕ್ ಆಫ್ 10 ನಾನು ಆಲ್ರೆಡಿ 1-2 ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಒಂದು ನಾನು ಆರ್ಡರ್ ಮಾಡಿದೆ. ಲಿಂಕ್ ಬೇಕಂತ ಕೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ಕೂಡ ಫ್ಲಿಪ್ಕಾರ್ಟಿಂದಲೇ ತೊಗೊಂಡಿದ್ದು. ಆಲ್ರೆಡಿ ನಾನು ಅನ್ಪ್ಯಾಕ್ ಮಾಡೆಲ್ಲ ನೋಡಿಬಿಟ್ಟಿದ್ದೀನಿ ಹೇಗಿದೆ ಏನು ಅಂತ. ಸೊ ಅದಾದಮೇಲೆ ಇದನ್ನು ಹ್ಯಾಂಗ್ ಮಾಡಲಿಕ್ಕೆ ಯಾವ್ದು ತೊಗೊಂಡೆ ವಾಲ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿದರೆ, ಫಸ್ಟ್ ನನಗೆ ಮೇಯ್ನ್ಲಿ ಒಂದು ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಕನ್ಫ್ಯೂಷನಲ್ಲಿದ್ದೆ, ಬಿಕಾಸ್ ನಾನು 2 ಥರ ಆರ್ಡರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು 2 ಮಾಡಿದ್ದೀನಿ. ಅದು ಎಲ್ಲೆಲ್ಲಿಗೆ ಹಾಕೋದು ಏನು ಅಂತ ಡಿಸೈಡ್ ಮಾಡಬೇಕಿರೋದ್ರಿಂದ. ಸೊ ಫಸ್ಟ್ಲಿ ನನಗೊಂದು ವಾಲ್ ಡೆಕೋರೇಟ್ ಮಾಡಲಿಕ್ಕೆ ಮಾಡಿದ್ದು ಇದು ಒಂದು. ಸೊ ಇದು 2 ಸ್ಟೆಪ್ಸ್ ಇರೋದು ತೊಗೊಂಡಿದ್ದೀನಿ ನಾನು, 2 ಸ್ಟೆಪ್ಸ್. ಸೊ ಇದನ್ನು ಹಾಲ್ಗೆ ಹಾಕೋಣ ಅಂದ್ಕೊಂಡೆ, ಬಟ್ ನಾನು ಇದು ಚೆನ್ನಾಗಿದೆ, ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿಲ್ಲ ಅಂತ ನನಗೆ ಅನ್ನಿಸ್ತು. ಅಂದರೆ ನನಗೆ ಈ ಏರಿಯಾ ಏನಿದೆ ಇದು ಫುಲ್ ಕವರ್ ಆಗಬೇಕಿತ್ತು ಇದರಲ್ಲಿ ಅಂತ ಅನ್ನಿಸ್ತು. ಸೊ 2 ಕಂಪಾರ್ಟ್ಮೆಂಟ್ ಇಡೋಣ ಇಲ್ಲ ಹಾಲಲ್ಲಿ ಅಂತ ಅಂದ್ಕೊಂಡೆ ನಾನು. ನೋಡೋಣ, ಯಾಕೋ 50-50 ಇದು ಬಾಲ್ಕನಿಗೆ ಹೋಗುತ್ತಾ ಹಾಲಲ್ಲಿ ಹಾಕ್ತೀನೋ ಗೊತ್ತಿಲ್ಲ. ಸೊ ಇದು ಈ ಥರ ಇದೆ. ಸೊ ಫುಲ್ ಬಂದು ಕೆಳಗಡೆ ಈ ಥರ ಇದೆ ಇದು. ಸೊ ನೋಡೋಣ, ಈ ಥರ ಕಾಣುತ್ತೆ ಇವಾಗ ಸದ್ಯಕ್ಕೆ. ನಾನು ಇದು ಎಲ್ಲಿಗೆ ಹಾಕ್ತೀನಿ ಅಂತ ಹಾಕಿದ ಮೇಲೆ ತೋರಿಸ್ತೀನಿ, ಆಯಿತಾ. ಸೊ ಇದು ಒಂದು ನಾನು ಫಸ್ಟ್ ಆರ್ಡರ್ ಮಾಡಿದ್ದು ವಾಲ್ ಹ್ಯಾಂಗಿಂಗ್ದಿದು. ಸೊ ಇದು ಆರ್ಡರ್ ಮಾಡಿದ್ದೀನಿ. ಸೊ ಇದು 2 ಕಂಪಾರ್ಟ್ಮೆಂಟ್ ಚೆನ್ನಾಗಿದೆ. ಸೊ ಇದು ವರ್ಕ್ ಎಲ್ಲ ಏನು ಮಾಡಿದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ನಾನು ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಚೆನ್ನಾಗಿ, ಆ ಥರ ಬರಲಿಲ್ಲ ಅಂತ ಯಾಕೋ ಅನ್ನಿಸ್ತು. ಸೊ ಹಾಗಾಗಿ ನೋಡೋಣ ಇದು ಎಲ್ಲಿಗೆ ಹಾಕ್ತೀನಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಇದು ಒಂದು ಆರ್ಡರ್ ಮಾಡಿದ್ದೀನಿ ಹಾಲ್ಗೆ ಬಾಲ್ಕನಿಗೆ, ಗೊತ್ತಿಲ್ಲ ಎಲ್ಲಿಗಾಗುತ್ತೆ ಅಂತ. ಸೊ ನೆಕ್ಸ್ಟು ನಾನು ಪ್ಯಾಕ್ ಆಫ್ 2 ನೀವೆಲ್ಲ ನೋಡೇ ಇರ್ತೀರ, ನಿಮಗೆ ಗೊತ್ತಿದ್ದು. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ ಪ್ಯಾಕ್ ಆಫ್ 2. ಸೊ ಈ ಥರ ಬಂದಿದೆ. ಸೊ ಇದು 2 ಕೂಡ ನನ್ನ ಬಾಲ್ಕನಿಗೆ ಅಂತ ಇದನ್ನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದು ಇದು 2 ಕೂಡ. ಸೊ ಇದು 2 ಹೀಗೆ ಕಾಣುತ್ತೆ. ಸೊ ನಿಮಗೆಲ್ಲ ಇವಾಗ ಗೊತ್ತಿರುತ್ತೆ ವಾಲ್ ಹ್ಯಾಂಗಿಂಗ್ಸ್. ಸೊ ನೋಡುವ, ಇದು 2 ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದು ಎಲ್ಲಿಗೆ ಹಾಕ್ತೀನಿ ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನಾನು 2 ಆರ್ಡರ್ ಮಾಡಿದ್ದು, ಒಂದು ಹಾಲಿಗೆ ಮತ್ತು ಇನ್ನೊಂದು ಬಾಲ್ಕನಿಗೆ ಅಂತ ಆರ್ಡರ್ ಮಾಡಿದೆ. ಬಿಕಾಸ್ ಈಗ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ, ಯಾಕೋ ಟೈಮೇ ಆಗ್ತಿಲ್ಲ. ಆ್ಯಂಡ್ ಇಷ್ಟೇ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಬಿಕಾಸ್ ಇಲ್ಲಿ ಸ್ವಲ್ಪ ನಾನು ಅದು ಲಕ್ಷ್ಮಿ ಪ್ಲ್ಯಾಂಟ್ ಏನು ತೋರಿಸಿದೆ ಅದು, ಮತ್ತು ಸ್ವಲ್ಪ ಹ್ಯಾಂಗಿಂಗ್ದು ಇದೇನಿದೆ ಅದು ಪ್ಲ್ಯಾಂಟ್ಸ್ ಎಲ್ಲ ಇದ್ರ ಮೇಲೆ ಇಡೋಣ ಅಂತ. ಸೊ 2 ಕಂಪಾರ್ಟ್ಮೆಂಟ್ ಇಂಟೆನ್ಷನ್ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಹಾಲ್ಗೆ ಅಂತ, ಬಟ್ ಯಾಕೋ ಇಷ್ಟ ಆಗ್ತಿಲ್ಲ ಅಷ್ಟು ಅಂತ ಅನ್ನಿಸ್ತಿದೆ. ನೋಡುವ ಯಾವ್ದು ಎಲ್ಲಿಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹಾಕಿದ ಮೇಲೆ ನಾನು ತೋರಿಸ್ತೀನಿ. ಈ ವಿಡಿಯೋದಲ್ಲೇ ಹಾಕ್ತೀನಿ ಅನಿಸುತ್ತೆ ಈಗಲೇ, ಬಿಕಾಸ್ ನಾನು ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಫ್ರೈಡೇ ಆಗಿರೋದ್ರಿಂದ ಈ ವ್ಲಾಗ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಾನು, ಇಲ್ಲ ಅಂದರೆ ಸಾಟರ್ಡೆ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಅದೊಂದು ಬೇಜಾರು ಮಾಡ್ಕೊಬೇಡಿ. ಸೊ ನೆಕ್ಸ್ಟು ನಾನು ಎಲ್ಲಿಗೆ ಹೋಗಿದೆ ಇವತ್ತು ಬೆಳಗ್ಗೆ ಏನಾಯಿತು ಅದೆಲ್ಲ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಹೋಗಿ ನೋಡಿ ಯಾಕೆ ಹೋಗಿದೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಇಷ್ಟು ಪರ್ಚೇಸ್ ಮಾಡಿದ್ದು. ಸೊ ಇನ್ನು ನೆಕ್ಸ್ಟು ನಾನು ವ್ಲಾಗ್ ನಾಳೆದು ಏನು ಫ್ರೈಡೇದು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ನೀವು ವಿಡಿಯೋನ ನೋಡಿ. ನಾನು ಇಷ್ಟೇ ಆರ್ಡರ್ ಮಾಡಿದ್ದು. ಇನ್ನು ನೆಕ್ಸ್ಟ್ ಏನಾದರೂ ಆರ್ಡರ್ ಮಾಡಿದರೆ ಮತ್ತೆ ವಿಡಿಯೋ ಮಾಡ್ತೀನಿ, ಓಕೆ.
ಇದು ಹಾಲಲ್ಲೇ ಪ್ಲೇಸ್ ಮಾಡಿದೆ ಎರಡನ್ನೂ. ಯಾಕೋ ಹಾಲಲ್ಲಿ ಪ್ಲೇಸ್ ಮಾಡೋಣ ಅನ್ನಿಸ್ತು. ಸೊ ಆ ಲಕ್ಷ್ಮಿ ಪ್ಲಾಂಟಿಂದ ತೊಗೊಂಡು ಬಂದೆ, ಅದನ್ನ ಇಲ್ಲಿ ಪ್ಲೇಸ್ ಮಾಡಿದೆ. ಸದ್ಯಕ್ಕೆ ಅದೊಂದಿತ್ತು ಅಂತ ಹೇಳಿ ಬಳ್ಳಿ ಥರ, ಸೊ ಅದನ್ನು ಪ್ಲೇಸ್ ಮಾಡಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಲಿಗೆ ಪ್ಲೇಸ್ ಮಾಡಿದ್ದು. ಸೊ ಅದನ್ನು ಬಾಲ್ಕನಿಗೆ ಪ್ಲೇಸ್ ಮಾಡ್ತೀನಿ. ಸೊ ಬಾಲ್ಕನಿಗೆ ಬೆಳಗ್ಗೆ ಪ್ಲೇಸ್ ಮಾಡಿದರೆ ಆಯಿತು. ಸೊ ನೈಟ್ ಅಲ್ವಾ, ನಾನು ನಾಳೆ ಎಲ್ಲೋ ಹೋಗಬೇಕು, ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಇದು ಮಾಡಿದೆ. ಸೊ ಐ ಥಿಂಕ್ ಇದು ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ ನೋಡಿ. ಸೊ ಇನ್ನು ಆ್ಯನಿವರ್ಸರಿಗೆ ಗಿಫ್ಟ್ ಅಂತ ಹೇಳಿ ನನಗೆ ಅಜಿಯೋದಿಂದ ನನ್ನ ಹಸ್ಬೆಂಡ್ ಆಲ್ಡೋ ಸ್ಲಿಪ್ಪನ್ನು ಬುಕ್ ಮಾಡಿದ್ರು. ಬಟ್ ಆ ಆಲ್ಡೋ ಸ್ಲಿಪ್ಪರ್ ಏನಂತ ಹೇಳಿದರೆ ಲೈಕ್ ಫ್ಲ್ಯಾಟ್ಸ್ನ ಆರ್ಡರ್ ಮಾಡಿದ್ದು. ಅದೇನಂತ ಹೇಳಿದರೆ ನಂಗೆ ಸ್ವಲ್ಪ ಅಷ್ಟು ಲುಕ್ ಏನಿದೆ ಸ್ಲಿಪ್ಪರ್ದು ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಕಂಫರ್ಟ್ ಚೆನ್ನಾಗಿತ್ತು, ಬಿಕಾಸ್ ಆಲ್ಡೋದು ಸ್ಲಿಪ್ಪರ್ಸ್ ಕಂಫರ್ಟ್ ಚೆನ್ನಾಗಿರುತ್ತೆ. ಬಟ್ ಅದು ಲೋಗೋ ಏನಿದೆ ಹಾಗೆ ಅದರದ್ದು ಸ್ಟೈಲ್ ಏನಿದೆ ಆ ಲುಕ್ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇದೆ ಅದು ಸ್ಲಿಪ್ಪರು, ರಿಟರ್ನ್ ಮಾಡಿಬಿಟ್ಟೆ ಅದನ್ನು. ಸೊ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಡ್ಯೂಯಲ್ ಮಾಡಿಸ್ಬೇಕಿತ್ತು ಅಂತ ಹೇಳಿ ನಾವು ಆರ್ ಟಿ ಒ ಆಫೀಸ್ ಹತ್ರ ಹೋದ್ವಿ. ಸೊ ಆರ್ ಟಿ ಒ ಆಫೀಸ್ ಹತ್ರ ಹೋದಾಗ ಫುಲ್ ಮಳೆ, ಆಮೇಲೆ ಬಿಸಿಲು ಬಂತು. ಸೊ ಅದೆಲ್ಲ ನಾನು ಟಿ ಒ ಟೆಸ್ಟಿಗೆ ನಾನು ಟೆಸ್ಟ್ ಡ್ರೈವ್ನ ಕೊಟ್ಬಿಟ್ಟು ನೆಕ್ಸ್ಟು ನಾವು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಹೊರಟು ನಿಮಗೆ ಗೊತ್ತಿರೋ ಹಾಗೆಯೇ ನಾವು ಎಲ್ಲಿಗೆ ಹೊರಡ್ತೀವಿ ಅಂತ ಹೇಳಿದ್ರೆ ಕೆಂಗೇರಿಗೆ ಹೊರಟ್ವಿ. ಬಿಕಾಸ್ ಕೆಂಗೇರಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತೂಗುದೀಪ ದೊಣ್ಣೆ ಬಿರಿಯಾನಿ ಇದೆ. ಸೊ ಆ್ಯಸ್ ಯೂಶ್ವಲ್ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸೊ ಹಾಗಾಗಿ ಬ್ರಂಚ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾವು ಅಲ್ಲಿಗೆ ಹೋಗಿ ಆ್ಯಸ್ ಯೂಶ್ವಲ್ ಬಿರಿಯಾನಿ ಮತ್ತು ಚಿಕನ್ ಲೆಗ್ ಪೀಸ್ನ ತೊಗೊಂಡ್ವಿ. ಸೊ ನೆಕ್ಸ್ಟ್ ಬಂದು ರೆಸ್ಟ್ ಮಾಡಿ ಈವ್ನಿಂಗ್ ಹಾಗೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಸೊ ನಾನು ಅಲ್ಲಿ ಸೇವ್ ಪುರಿನ ತೊಗೊಂಡೆ. ಸೇವ್ ಪುರಿ ತೊಗೊಂಡು ಹಾಗೆ ಒಂದು ಮಸಾಲ ಚಾಯ್ ಹೇಳಿದ್ವಿ. ಸೊ ತುಂಬ ಚೆನ್ನಾಗಿರುತ್ತೆ ಮಸಾಲ ಚಾಯ್. ನಾನೊಂದು ಡಿಮಾರ್ಟ್ ಹೋದಾಗ ಕುಡಿದಿದ್ದೆ. ಸೊ ಅಲ್ಲಿನಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಇಲ್ಲೂ ಕೂಡ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾನು ಅದೆಲ್ಲ ಮುಗಿಸಿ ಪಾಪುನ ಕರ್ಕೊಂಡು ಬರೋಣ ಬಸ್ಸಲ್ಲಿ ಅಂತ ಹೇಳಿ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ನಾನು ಊರಿಗೆ ಹೊರಟೆ. ನಾನೇ ಬಸ್ಸಲ್ಲಿ ಹೋದೆ. ಸೊ ಕೆಂಗೇರಿಯಿಂದ ನಾನು ಮೈಸೂರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಮೈಸೂರಿಂದ ನಾನು ನೆಕ್ಸ್ಟ್ ಬಸ್ ಚೇಂಜ್ ಮಾಡಬೇಕು. ಸೊ ಅಲ್ಲಿಂದ ಅಪ್ಪ ಬಂದು ನನ್ನ ಕರ್ಕೊಂಡು ಹೋದರು. ಸೊ ಅಲ್ಲಿಂದ ನೆಕ್ಸ್ಟು ಪಾಪು ಕೂಡ ಬಂದಿದ್ದ. ನೆಕ್ಸ್ಟು ಈವ್ನಿಂಗ್ ಹಾಗೆ ಚಿಲ್ ಮಾಡ್ತಾ ಇಲ್ಲಿ ಅಪ್ಪ ಅಮ್ಮ ಇಬ್ಬರು ಹಾಲು ಕರ್ಕೊಳ್ತಿದ್ರು ಅಂತ ಪಾಪು ಫುಲ್ ಬ್ಯುಸಿ ಅಲ್ಲಿ ನೋಡೋದ್ರಲ್ಲಿ ಅವನಿಗೆ. ಸೊ ಹಳ್ಳಿಲಿದ್ದರೆ ಅವನಿಗೆ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಅವನ್ನ ಊರಲ್ಲಿ ಬಿಟ್ಟಿರೋದು. ಸೊ ಇದೆಲ್ಲ ಹಾಲು ಕರ್ಕೊಳ್ಳೋದು, ಅದಕ್ಕೆ ಹುಲ್ಲು ಹಾಕ್ತೀನಿ ಅಂತ ಓಡಾಡ್ತಿರ್ತಾನೆ. ಮತ್ತು ಒಂದು ಕರು ಹಾಕಿತ್ತು, ಆ ಕರು ಇಲ್ಲ ಅಂತ ನೋಡ್ತಾ ಇದ್ದ. ಸೊ ಹಾಗೆ ಈ ಥರ ಎಲ್ಲ ನೋಡ್ಕೊಂಡು ಬೆಳೀಲಿ ಅಂತ ಊರಿಗೆ ಬಿಟ್ವಿ ಅಷ್ಟೇ. ಸೊ ಇಲ್ಲಿ ಫುಲ್ ಆಟ ಆಡ್ತಾ ಇರ್ತಾನೆ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಅಲ್ಲಿ ಹಾಲು ಕರ್ಕೊಳ್ತಿರ್ಬೇಕಿದ್ರೆ. ಅಲ್ಲೇನೋ ಹೇಳ್ತಿದ್ದೆ ಇಶಿ ಆಗಿದೆ ಅಂತೆಲ್ಲ, ಆದರೂ ಅದ್ರ ಮೇಲೆ ಹೋಗ್ತಿದ್ದಾನೆ. ಸೊ ಹೀಗೆ ನಾವು ಟೈಮ್ ಪಾಸ್ ಮಾಡಿದ್ವಿ ಸಂಜೆ ಈವ್ನಿಂಗ್ ಹಾಗೆ. ಸೊ ನಾನು ಅಲ್ಲಿ ಒನ್ ಡೇ ಇದ್ದೆ. ಸೊ ನೆಕ್ಸ್ಟು ನನಗಿದ್ದು ತುಂಬ ಹಸಿವಾಗಿ ಹೋಗಿತ್ತು ಅಂತ ಹೇಳಿ ಬಂದು ಊಟ ಮಾಡಿದೆ. ಊಟ ಮಾಡಿ ಆದಮೇಲೆ ನಾನು ಗಣೇಶನ ಹಬ್ಬಕ್ಕಿರಲಿಲ್ಲ ಅಂತ ಹೇಳಿ ಕಡುಬನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಕಡುಬು ಮಾಡೋಕ್ಕೆ ಹೇಳಿದೆ ನಮ್ಮ ಅಮ್ಮನಿಗೆ. ಸೊ ಹಾಗಾಗಿ ಕಡುಬು ಮತ್ತು ಕಾಯಲ್ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಹೀಗೆ ನಾವು ಕಡುಬು ಮತ್ತು ಕಾಯಲ್ ಮಾಡೋದು. ಅದಕ್ಕೆ ಎಳ್ಳನ್ನು ನಾವು ಸೂಸ್ಲು ಅಂತ ಕರಿತೀವಿ. ಸೊ ಎಳ್ಳು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡೋದು. ಸೊ ಇದೆಲ್ಲ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅತ್ತೆ ಮನೆಗೆ ಹೋದೆ. ಸೊ ಅಲ್ಲಿಂದ ನಾನು ಸಂಡೇಯಿಂದ ಪಾಪು ಕರ್ಕೊಂಡು ಬೈಕಲ್ಲಿ ನಮ್ಮ ಮಾವನ ಜೊತೆ ನಾನು ಬಿಡಿಸ್ಕೊಂಡೆ ಬಸ್ ಸ್ಟಾಪಿಗೆ. ಸೊ ಇವನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಬಸ್ಸಿಗೆ ಕರ್ಕೊಂಡು ಬಂದೆ. ಸೊ ಇಲ್ಲಿ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ತೋರಿಸಿದ್ರು ಇವರು. ಸೊ ಅಲ್ಲಿ ಗಾಡಿ ಕೂಡ ತೊಗೊಂಡು ಬಂದೆ. ಸೊ ಅದನ್ನು ಓಡಿಸ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮೈಸೂರು ಬಸ್ ಸ್ಟಾಪಲ್ಲೂ ಕೂಡ ಓಡಿಸ್ತಾ ಕೂತಿದ್ದ. ಇದೆಲ್ಲ ನೋಡಿ ಎಲ್ಲರೂ ನಗ್ತಿದ್ರು. ಸೊ ನೆಕ್ಸ್ಟ್ ಅವರಪ್ಪ ಬಂದಿದ್ರು ಮೈಸೂರಿಗೆ. ಸೊ ಮೈಸೂರು ಟು ಬೆಂಗಳೂರು ನಾವಿನ್ನು ಕಾರಲ್ಲಿ ಹೋಗಿಬಿಟ್ವಿ. ಆನ್ ದಿ ವೇ ನಾವಿನ್ನು ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ವಿ. ಸೊ ನಿಲ್ಲಿಸಿ ಅದಾದಮೇಲೆ ಊಟ ಮುಗಿಸಿ ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ 3 ಏನೋ ಆಯಿತು, 3:30. ಅಲ್ಲಿಂದ ಫುಲ್ ಬಿಸಿಲಿತ್ತು. ಸೊ ಪಾಪ ಕೂಡ ಮಲ್ಕೊಳ್ಳೋ ಮೂಡಲ್ಲಿದ್ದ. ಸೊ ಅದಾದಮೇಲೆ ಅವನು ಮಲ್ಕೊಂಡ, ನಾನು ಒಂದು ನ್ಯಾಪ್ ತೊಗೊಂಡೆ. ಅಲ್ಲಿಂದ ಬಂದು ಇವರು ಇನ್ನು ಆಟ ಸ್ಟಾರ್ಟ್ ಮಾಡಿದ್ರು. ಮನೆಯೆಲ್ಲ ಪೂರ್ತಿ ಎಲ್ಲ ಟಾಯ್ಸ್ ಎಲ್ಲ ಹರಡಿ ಅದೆಲ್ಲ ಮಾಡ್ತಾಯಿದ್ದ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀಗೆ ಆಟ ಆಡ್ಕೊಂಡು ಕೂತಿದ್ದ. ಸೊ ಇದಾಗಿತ್ತು ನನ್ನ ಪೂರ್ತಿ ವೀಕ್ಲಿ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.